ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ವಿಕಾಸ ಮನೋವಿಜ್ಞಾನದ 4ನೇ ಸೆಮಿಸ್ಟರ್ನ ಸೆಷನ್ನ 15ರಲ್ಲಿದ್ದೇವೆ. 15ನೇ ಸೆಷನ್ ಅಡಲಸೆನ್ಸ್ ಅಥವಾ ತಾರುಣ್ಯಾವಧಿಯ ಸಂವೇಗಾತ್ಮಕ ಸಮಾಯೋಜನೆಗಳು, ಇಮೋಷನಲ್ ಅಡ್ಜಸ್ಟ್ಮೆಂಟ್ ಡ್ಯೂರಿಂಗ್ ಅಡಲಸೆಂಟ್. So in the previous session that we discussed about characteristics of adolescence that we know, and emotional adjustment that we are going to discuss now. Emotional adjustment ಅಂದರೆ ಏನು ಹಾಗಾದರೆ? ಈ ಅವಧಿಯಲ್ಲಿ ಮುಖ್ಯವಾಗಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಾಗೇನೆ, ಇಟ್ಸ್ ಅ ಪೀರಿಯಡ್ ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ರಾಮ್ ಆ್ಯಂಡ್ ಸ್ಟ್ರೆಸ್ ಆರ್ ಎ ಟೈಮ್ ಆಫ್ heightened emotional tension resulting from the physical and glandular changes that are taking place. In the sense, in this period what happened, because of the glandular and the major internal changes, the individual will be more of heightened emotional, he will be excited. So the adolescent emotionality can be attributed that boy and girl come under social pressure and little preparations during childhood. So in this period what happens, they do not prepare well for the becoming an adult. The adolescent period that we know that it is a major that changes of like physical and emotional, social, all changes that will be takes place, especially with the sexual changes that will be going to take primary sex and secondary sex, that we already know that. So here what happens, because of that internal changes, he will be emotionally, if he is not prepared well, what happened, all emotions will be becoming a high pitch. So the individual may be find difficulty to adjust it with the emotional change that is going to take place within an individual. And adolescent emotions are often intense, uncontrolled and seemingly irrational. ಸೊ ಎಲ್ಲರಲ್ಲೂ ಈ ಥರ ಇದೆ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ, ಬಟ್ ಕೆಲವರಲ್ಲಿ ಏನಾಗ್ಬೋದು, ಇಮೋಷನ್ಸ್ಗಳು ಏನಾಗುತ್ತೆ ಅಂತ ಕೇಳಿದರೆ, ದೇ ಡು ನಾಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್ ಇನ್ ಪ್ರಾಪರ್ ಮ್ಯಾನರ್. ಸೊ ಆಲ್ಮೋಸ್ಟ್ ಆಲ್ ದೇರ್ ಇಮೋಷನ್ಸ್ ವಿಲ್ ಬಿ ವಾಟ್ ಯು ನೋ, ಇಟ್ ವಿಲ್ ಬಿ ಇನ್ ಇರ್ರ್ಯಾಷನಲ್. ಸಮ್ ಟೈಮ್ ಅದು ಯಾವಾಗ ಯಾವ ರೀತಿ ವ್ಯಕ್ತಪಡಿಸಬೇಕು ಅಂತ ಹೇಳೋದೇ ಗೊತ್ತಾಗಲ್ಲ ಅವರಿಗೆ. ಆ ವ್ಯಕ್ತಪಡಿಸುವಂಥ ರೆಸ್ಪಾನ್ಸಸ್ ಆರ್ ವಿತ್ ದ ಹೈ ಪಿಚ್ ಆಫ್ ರೆಸ್ಪಾನ್ಸಸ್, ಲೈಕ್ ಕೊಡುವಂಥ ರೆಸ್ಪಾನ್ಸಸ್ಗಳು ಹೇಗಿರ್ತದೆ, ಮೀರಿದವ ಅಥವಾ ಅರ್ಥರಹಿತವಾದ ರೀತಿಯಲ್ಲಿ ಇರ್ತವೆ. ಸಾಮಾನ್ಯವಾಗಿ ಇವರನ್ನು ಏನು ಕರೀತಾರೆ ಅಂತ ಕೇಳಿದ್ರೆ, ಕೋಪವನ್ನು ತಡೆಯಿಲ್ಲದೆ ವ್ಯಕ್ತಪಡಿಸುವವರು ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ. ಅವರಿಗೆ ನಮ್ಮಲ್ಲಿರುವಂಥ ಕೋಪ ಅಥವಾ ಸಿಡುಕುತನ ಇರ್ಬೋದು, ಯಾವ ರೀತಿ ಯಾವಾಗ ವ್ಯಕ್ತಪಡಿಸಬೇಕು ಅಂತ ಹೇಳುವಂಥದ್ದು ಗೊತ್ತಾಗದೇ ಇರ್ಬೋದು, ಅಥವಾ ಅವರಲ್ಲಿ ಆಗುವಂಥ ಬದಲಾವಣೆಗಳಿರ್ತದೆ. ಆಂಗರ್, ಭಯ, ಫಿಯರ್, ಚಿಂತೆ, ವರಿ, ಅಸೂಯೆ, ಎನ್ವೆ, ವಾತ್ಸಲ್ಯ, ಅಫೆಕ್ಷನ್, ಆನಂದ, ಜಾಯ್, curiosity. So these are the common emotions we know with everyone. Then let's see how the anger they are going to show in this particular age. ಈ ವಯಸ್ಸಲ್ಲಿ ಅವರು ತಮ್ಮ ಆ್ಯಂಗರನ್ನು ಅಥವಾ ಕೋಪವನ್ನು ಹೇಗೆ ತೋರಿಸ್ತಾರೆ ಅಂತ ಹೇಳೋದನ್ನು ನಾವಿಲ್ಲಿ ನೋಡೋ. ಈ ವಯಸ್ಸಲ್ಲಿ ಹೇಗೆ ಅವರು ತಮ್ಮ ಕೋಪವನ್ನು ತೋರಿಸ್ತಾರೆ ಅಂತ ಕೇಳಿದ್ರೆ, ದೇ ಟ್ರೀಟೆಡ್ ಅನ್ಫೇರ್ಲಿ ಈಸ್ ಮೋರ್ ಲೈಕ್ಲಿ ಟು ಮೇಕ್ ಆಫ್ ಆ್ಯಂಗ್ರಿ. ಲೈಕ್ ಅಡಲ್ಸೆಂಟ್ ಯೂಶಲಿ ವಾಟ್ ದೇ ಥಿಂಕ್ ದಟ್ ದೇ ಆರ್ ಟ್ರೀಟೆಡ್ ಆಸ್ ಅನ್ಫೇರ್, ಅಥವಾ ತಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡಲ್ಲ, ತಮ್ಮನ್ನು ದೇ ವಿಲ್ ಬಿ ಯೂಸ್ ಆಫ್ ಲೈಕ್ ಟೆಂಪರ್ ಟೆಂಟ್ರಮ್, ತಾವು ಟೆಂಪರ್ ಟೆಂಟ್ರಮ್ ರೀತಿಯಲ್ಲಿ ಅಥವಾ ವರ್ತನೆಗಳು ಸರಿಯಾಗಿ ಅವರು ವರ್ತಿಸದಿರುವುದರಿಂದ ಅವರಿಗೆ ಏನು ಸಾಮಾನ್ಯ ಯಾವ ರೀತಿ ವರ್ತಿಸಬೇಕು ಅಂತ ಹೇಳುವಂಥದ್ದು ಗೊತ್ತಾಗದೇ ಇರುವಂಥ ಸಾಧ್ಯತೆಗಳು ಇರ್ತವೆ. ಸೊ ಸಾಮಾನ್ಯವಾಗಿ ಇವರು ಕೋಪ ಬರುವಂಥ ಸನ್ನಿವೇಶಗಳು ಯಾವುದಿಲ್ಲ ಅಂತ ಕೇಳಿದರೆ, ತಮ್ಮನ್ನು ಯಾರು ಅವಮಾನಿಸಿದಾಗ, ಟೀಕಿಸಿದಾಗ, ಅಥವಾ ಅವರನ್ನು ಬುದ್ಧಿವಾದ ಹೇಳಿದರೆ, ಅಥವಾ ಸ್ನೇಹಿತರು ಅವರನ್ನು ಕಮೆಂಟ್ ಕೊಟ್ಟಾಗ, ಅಥವಾ ಯಾರು ಪನಿಷ್ಮೆಂಟ್ ಕೊಟ್ಟರೆ, ಅಥವಾ ತಮಗೆ ನ್ಯಾಯ ಸಿಗಲಿಲ್ಲ ಅಂತ ಆದಾಗ ಕೋಪಗಳನ್ನು ಅವರು ವ್ಯಕ್ತಪಡಿಸ್ತಾರೆ. ಸೊ ಆ ಕೋಪವನ್ನು ಹೇಗೆ ಅವರು ತೋರಿಸ್ತಾರೆ ಅಂತ ಕೇಳಿದರೆ, ಮುನಿಸಿಕೊಳ್ಳುವಂಥದ್ದು, ಯಾರೊಡನೆ ಮಾತನಾಡದಿರುವಂಥದ್ದು, ಅಥವಾ ಸಂಬಂಧಿಸರನ್ನು ಬೈಯುವುದು, ದ್ವೇಷ ವ್ಯಕ್ತಪಡಿಸುವುದು, ಶಪಥ ಮಾಡುವುದು ಇತ್ಯಾದಿಗಳ ಮೂಲಕ ಕೋಪವನ್ನು ವ್ಯಕ್ತಪಡಿಸ್ತಾರೆ. ಇನ್ನೂ ಕೆಲವೊಮ್ಮೆ ಏನು ಮಾಡ್ಬೋದು, ಕೆಲವರು ದೇ ಮೇ ಗೋ ಆ್ಯಂಡ್ ಕ್ಲೋಸ್ ದ ಡೋರ್, ದೇ ವಿಲ್ ಸ್ಲೀಪ್ ಇನ್ಸೈಡ್ ದ ರೂಮ್, ಬಾಗಿಲು ಹಾಕ್ಕೊಂಡು ರೂಮ್ ಒಳಗಡೆ ಮಲಗ್ಬೋದು, ಅಥವಾ ಅವರನ್ನು ಏನು ದಿಟ್ಟಿಸಿ ನೋಡುವಂಥ, ಸ್ಟೇರ್ ಮಾಡೋಂಥದ್ದು ಇರ್ಬೋದು, ಇತ್ಯಾದಿ ಸಾಮಾನ್ಯವಾಗಿರುವಂಥದ್ದು ನಾವಿಲ್ಲಿ ಕಾಣ್ತೇವೆ. ಸೊ ಹಾಗಾಗಿ ಇವರಿಗೆ ಈ ಕೋಪ ಈ ಥರಲ್ಲಿ ಇರುತ್ತೆ ಅಂತ ಗೊತ್ತಾದಾಗ ಕೋಪವನ್ನು ಹೇಗೆ ನಿಯಂತ್ರಿಸಬೇಕು ಅಂತ ಹೇಳೋದನ್ನು ಕೂಡ ಅವರಿಗೆ ಹೇಳಿಕೊಟ್ರೆ, ಖಂಡಿತವಾಗಿ ಕೂಡ ಅವರಿಗೆ ಕೋಪ ಬರುವಂಥ ಸನ್ನಿವೇಶಗಳಿಂದ ತಾವೇನು ಮಾಡ್ಬೋದು, ನಿಯಂತ್ರಣವನ್ನು ಇಟ್ಕೊಳ್ಳಿಕ್ಕೆ ಅವರಿಗೆ ಆಗ್ತದೆ. ಸೊ ಭಯ, ಈ ವಯಸ್ಸಲ್ಲಿ ಭಯ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗುತ್ತೆ. ನಾನು ಇದಕ್ಕೆ ಮೊದಲೇನು ಭಯ ಪಡ್ತಾ ಇದ್ದೆ, ತಂದೆ ತಾಯಿಗಳು ಏನಾದರೂ ಹೇಳಿದಾಗ ಅದನ್ನು ಏಕಾಏಕಿ ಒಪ್ಕೊಳ್ತಿದ್ರು, ಭಯ ಅಂದರೆ ಹಾಗೆ ಅಥವಾ ವಿಷಯಗಳು ಹೀಗೆ ಅಂತ ಹೇಳೋಂಥದ್ದು ಅವ್ರು ಅಂದ್ಕೋತಿದ್ರು.
ಸೊ ಹಾಗಾಗಿ ಆ ಭಯಗಳು ಅವರಲ್ಲಿ ಏನಾಗುತ್ತೆ, ಈಗ ತಮ್ಮಲ್ಲಿರುವಂಥ ಭಯಗಳು ಹಿಂದೆ ಇದ್ದಂಥ ಭಯ ನಾವು ಸುಮ್ಮನೆ ಒಪ್ಕೊಂಡಿದ್ವಿ, ಭಯ ಅಲ್ಲ. ಸೊ ರಿಯಾಲಿಟಿಯನ್ನು ಅವ್ರು ಅರ್ಥ ಮಾಡ್ಕೊಳ್ಳುವಂಥದ್ದನ್ನು ಇಲ್ಲಿ ಅವರು ಮಾಡ್ತಾರೆ ಅಂತ ಹೇಳೋದು ನಾವಿಲ್ಲಿ ತಿಳಿಬೋದು. ಹಾಗೆ ಈಗೆಲ್ಲ ಮೊದಲಿನ ಹಾಗೆ ಸುಮ್ಮನೆ ಭಯ ಪಡ್ಕೊಳ್ಳಲ್ಲ ಅವರು. ಸೊ ಭಯವನ್ನು ಅವರಿಗೆ ನಿಜವಾಗಿ ಏನು ಅಂತ ಹೇಳೋದು ಕಾನ್ಸಿಕ್ವೆನ್ಸಸ್ನ ಅರ್ಥ ಮಾಡ್ಕೊಳ್ಳೋಂಥನ್ನ ಮಾಡ್ತಾರೆ. ಆ್ಯಂಡ್ ಅವರಲ್ಲಿರುವಂಥ ಚಿಂತೆ ಅಥವಾ ವರೀಸ್, ದೇ ಆಲ್ಸೋ ವರಿ ಎ ಲಾಟ್ ರಿಗಾರ್ಡಿಂಗ್ ಸ್ಕೂಲ್ ಆ್ಯಂಡ್ ಅಕಾಡೆಮಿಕ್ ಇಶ್ಯೂಸ್. ದೋ ಸಮ್ಟೈಮ್ ದೇ ಮೇ ಹ್ಯಾವ್ ದ ವರೀಸ್ ಟುವರ್ಡ್ಸ್ ದಟ್ ಹ್ಯಾವಿಂಗ್ ಫ್ರೆಂಡ್ಶಿಪ್ ವಿತ್ ಅದರ್ ಲೈಕ್ ಈವನ್ ದೇ ಮೇ ವರಿ ಅಬೌಟ್ ದ ರಿಲಿಜನ್ ಆಸ್ಪೆಕ್ಟ್, ಅಥವಾ ಏನು ಅವರಲ್ಲಿ ಉಡುಪಿನ ಬಗ್ಗೆ ಇರ್ಬೋದು, ಬೇರೆ ಬೇರೆ ವಿಷಯಗಳ ಬಗ್ಗೆ ಕೂಡ ವರಿ ಮಾಡ್ಬೋದು. ಅವುಗಳಿಗಿಂತ ಹೆಚ್ಚಾಗಿ ಅವರಲ್ಲಿ ವರಿ ಮಾಡುವಂಥದ್ದು ಅವರ ಅಕಾಡೆಮಿಕ್ ಇಶ್ಯೂಸ್ಗಳ ಬಗ್ಗೆ, ಅಥವಾ ಕೆಲವೊಮ್ಮೆ ಸಮಸ್ಯೆಗಳಿದ್ರೆ ಮನೆಯಲ್ಲಿರುವಂಥ ಕೌಟುಂಬಿಕವಾದಂಥದ್ದು ಸಾಮಾಜಿಕ ಸಮಸ್ಯೆಗಳಿದ್ರೆ ಅದರ ಬಗ್ಗೆ ಅವರಿಗೆ ವರಿಗಳು ಮಾಡ್ಕೋಬೋದು. ಸೊ ಸಾಮಾನ್ಯವರಲ್ಲಿರುವಂಥ ಜಲಸ್ ಹೇಗೆ ಅಥವಾ ಮಾಸರಿ ಹೇಗೆ ಅಂತ ಕೇಳಿದ್ರೆ, ತನಗೆ ಬೇಕಾದಂಥ ವಸ್ತುಗಳು ಅಥವಾ ತನಗಿರುವಂಥ ವಸ್ತುಗಳಿಗಿಂತ ಯಾರಾದರೂ ಬೇರೆಯವರು ಅದನ್ನು ಹೊಂದಿದ್ರೆ, ಒಳ್ಳೆಯ ವಸ್ತುಗಳನ್ನು ಹೊಂದಿದ್ರೆ ಕೆಲವೊಮ್ಮೆ ಮಾತ್ಸರ್ಯಗಳನ್ನು ಅವರು ತೋರಿಸ್ಕೊಳ್ಳೋದನ್ನು ಇಲ್ಲಿ ಮಾಡಬಹುದು. ಆಮೇಲೆ ಇಲ್ಲಿ ಅವರಿಗೆ ಬರುವಂಥ ಅಸೂಯೆ ಅಂತ ಹೇಳಿದ್ರೆ ಅಥವಾ ಎನ್ವೆ ವೈರತ್ವವನ್ನು ಬೆಳೆಸ್ಕೊಳ್ಬೋದು. ಹೇಗೆ ಅಂತ ಕೇಳಿದ್ರೆ, ತನಗೆ ಇರುವಂಥ ವಸ್ತುಗಳು ತನ್ನ ಯಾರು ಕಮೆಂಟ್ ಕೊಟ್ಟಾಗ, ತನ್ನನ್ನು ಯಾರು ಟೀಸ್ ಮಾಡಿದಾಗ, ಕಮೆಂಟ್ ಕೊಟ್ಟರೆ, ಅಥವಾ ದೇ ಮೇ ನಾಟ್ ಕಂಪ್ಲೇನ್ ಆ್ಯಂಡ್ ಫೀಲ್ ಸಾರಿ ಫಾರ್ ದೆಮ್ಸೆಲ್ಸ್ ಆಸ್ ದ ಚಿಲ್ಡ್ರನ್ ಡೂ, ದೇ ಲೈಕ್ಲಿ ಟು ಟೇಕ್ ಪಾರ್ಟ್ ಇನ್ ದ ಪಾರ್ಟ್ ಟೈಮ್ ಜಾಬ್. ಸೊ ವಾಟ್ ಹ್ಯಾಪನ್ಸ್ ಹಿಯರ್, ದೇರ್ ಎನ್ವೆ ವಿಲ್ ಬಿಕಮ್ ಎನ್ವೈಸ್ ದೋಸ್ ವಿತ್ ದ ಮೋರ್ ಆಫ್ ಮೆಟೀರಿಯಲ್ ಪೊಸೆಷನ್ಸ್ ಲೈಕ್, ಅಥವಾ ವಸ್ತುಗಳನ್ನು ಪಡ್ಕೊಳ್ಳೋ ವಿಷಯದಲ್ಲಿ ಅವರು ತನಗೆ ಬೇಕಾದ ವಸ್ತು ಬೇರೆಯವರ ಹತ್ರ ಇದೆ ಅಂದಾಗ ಕೆಲವೊಮ್ಮೆ ಅವರು ಅಸೂಯೆಯನ್ನು ಪಡ್ಕೊಳ್ಳೋ ಸಾಧ್ಯತೆಗಳು ಇರ್ತವೆ. ಸೊ ಹಾಗಾಗಿ ಇವರು ಟೀಕಿಸಿದಾಗ ಇತ್ಯಾದಿ ರೂಪಗಳಲ್ಲಿ ಕೂಡ ತನ್ನನ್ನು ಎನ್ವೆ ರೂಪದಲ್ಲಿ ತೋರಿಸ್ಕೊಳ್ಳೋದನ್ನು ನಾವು ಮಾಡ್ತಾರೆ. ಸೊ ತನ್ನಲ್ಲಿರುವುದು ಹೆಚ್ಚೆಂದು ಒತ್ತಿ ಒತ್ತಿ ಹೇಳುವುದು ಸಹ ಅಸೂಯೆ ಒಂದು ವ್ಯಕ್ತ ರೂಪ ಅಂತ ನಾವು ಅದನ್ನು ಇಲ್ಲಿ ನೋಡ್ಬೋದು. ಹಾಗೆ ತನಗೆ ಬೇಕಾದಾಗ ಉದ್ಯೋಗ ಅಥವಾ ತನಗೆ ಬೇಕಾದಂಥ ವಸ್ತುಗಳು ನನಗೆ ಸಿಗದ ಇನ್ನೊಬ್ಬರಿಗೆ ಸಿಕ್ಕರೂ ಕೂಡ, ಸೊ ಆ ಸಮಯದಲ್ಲೂ ಕೂಡ ಅವರು ತನ್ನ ಎನ್ವೆಯನ್ನು ಅಸೂಯನ್ನು ತೋರಿಸ್ಕೊಳ್ಳೋದನ್ನು ಇಲ್ಲಿ ಮಾಡ್ಬೋದು. ಆ ಎಫೆಕ್ಷನ್ ಅನ್ನುವಂಥದ್ದು, ವಾತ್ಸಲ್ಯ ಅನ್ನುವಂಥದ್ದು ಈ ವಯಸ್ಸಲ್ಲಿ ಬಹಳ ಹೆಚ್ಚಾಗಿರುತ್ತದೆ. ಆ ಮಕ್ಕಳ ವಯಸ್ಸಲ್ಲಿ ಮಕ್ಕಳು ಹೇಗೆ ವಾತ್ಸಲ್ಯವನ್ನು ಬಯಸ್ತಾರೋ ಅದೇ ಥರ ಅಡಲಸೆಂಟ್ ಕೂಡ ಅಥವಾ ತಾರುಣ್ಯರು ಕೂಡ ತುಂಬ ವಾತ್ಸಲ್ಯವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ವಿ ಕ್ಯಾನ್ ಸೇ ದಟ್ ದೇ ಕ್ರೇವ್ ಫಾರ್ ಮೋರ್ ಆಫ್ ಎಫೆಕ್ಷನ್. ಸಮ್ಟೈಮ್ ವಾಟ್ ಹ್ಯಾಪನ್, ದೇ ಮೇ ಮಿಸ್ಲೀಡ್ ಬಿಕಾಸ್ ಆಫ್ ದಿಸ್ ಎಕ್ಸ್ಪೆಕ್ಟೇಷನ್ ಆಫ್ ಎಫೆಕ್ಷನ್. ಕೆಲವೊಮ್ಮೆ ಅವರು ತಾನು ಯಾರೋ ತನ್ನನ್ನು ಪ್ರೀತಿ ಹಾಗೆ ಹೀಗೆ ಅಂತ ತೋರಿಸ್ಕೊಂಡ ತಕ್ಷಣ ತಮ್ಮವರ ಏನು ಅದು ನಿಜ ಅಂತ ಅಂದ್ಕೊಳ್ಳೋ ಸಂದರ್ಭಗಳು ಕೂಡ ಇರ್ಬೋದು. ಅಂದರೆ ತನಗೆ ಯಾರು ವಾತ್ಸಲ್ಯವನ್ನು ತೋರ್ತಾರೆ, ತನ್ನನ್ನು ಯಾರು ಇಷ್ಟಪಡ್ತಾರೆ ಅವ್ರ ಜೊತೆ ಇರಲಿಕ್ಕೆ ಅವರು ಹೆಚ್ಚು ಇಷ್ಟಪಡೋದನ್ನು ನಾವಿಲ್ಲಿ ಕಾಣ್ಬೋದು. ಸೊ ಅದೇ ಥರ ಜಾಯ್ ಅನ್ನುವಂಥದ್ದು ಇವರಲ್ಲಿ ಯಾರು ತನಗೆ ಹೆಚ್ಚು ಹೊಂದ್ಕೊಂಡಾಗ, ತಾನು ಚೆನ್ನಾಗಿದ್ದೀನಿ ಅಥವಾ ತನ್ನ ಚಿಂತೆಗಳಿಗೆ ಪರಿಹಾರವಾದಾಗ, ಅಥವಾ ತನ್ನ ಭಯ ಮಾತ್ಸರ್ಯಗಳಿಂದ ಬಿಡುಗಡೆ ಹೊಂದಾಗ ಅವರಿಗೆ ಈ ವಿಷಯದಲ್ಲಿ ಏನಾಗುತ್ತೆ, ಅವರಿಗೆ ಖುಷಿಯನ್ನು ಪಡ್ಕೊಳ್ಳುವಂಥದ್ದು ಇರ್ತದೆ. ಸೊ ಕುತೂಹಲ ಕೂಡ ಈ ವಯಸ್ಸಲ್ಲಿ ಜಾಸ್ತಿ ಇರುತ್ತೆ. ಕುತೂಹಲ ಪ್ರಾರಂಭದಲ್ಲಿ ಸಣ್ಣ ವಯಸ್ಸಲ್ಲಿದ್ದಂಥ ಕುತೂಹಲಗಳಿಗೆ ಕಡಿಮೆ ಆಗ್ತಾ ಹೋಗಿ ಅವರು ಬೇರೆ ವಿಷಯಗಳಿಗೆ ಸಣ್ಣ ವೈಯಕ್ತಿಕವಾದಂಥ ಬದಲಾವಣೆಗಳು ಅಥವಾ ಇತರರಲ್ಲಿ ಆಗುವಂಥ ಬದಲಾವಣೆಗಳ ಬಗ್ಗೆ ಹೆಚ್ಚು ಕುತೂಹಲವನ್ನು ಬೆಳೆಸ್ಕೊಳ್ಳೋದನ್ನು ನಾವು ಇಲ್ಲಿ ಅವರು ಕಾಣ್ತೇವೆ. ಸೊ ಮುಖ್ಯವಾಗಿ ನಾವು ಡಿಸ್ಕಸ್ ಮಾಡಬೇಕಾದ ಅಂಶ ಏನು ಅಂತ ಕೇಳಿದ್ರೆ, ಸಂವೇಗಾತ್ಮಕ ಪಕ್ವತೆ ಅಂತ, ಸಂವೇಗದ ಪಕ್ವತೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಇಮೋಷನಲ್ ಮೆಚುರಿಟಿ ಅನ್ನುವಂಥದ್ದು ಇಲ್ಲಿ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ, ಬಾಯ್ ಆ್ಯಂಡ್ ಗರ್ಲ್ ಆರ್ ಸೆಡ್ ಟು ಹ್ಯಾವ್ ಎ ಅಚೀವ್ಡ್ ಇಮೋಷನಲ್ ಮೆಚುರಿಟಿ ಇಫ್ they do not blow off emotionally when other are present, but wait for the convenient time and place to let off emotional stream in a socially acceptable manner. In the sense, the adolescent, they should be matured enough to express their emotions. When they should have a control, when they have to express, where they have to express, this should be aware of. So then if they attain this capacity, then we can call them as a emotionally matured. So the maturity will come with the individual because of the social situations and the other aspects, like the individual assess a situation critically before responding to it emotionally instead of reacting to it with the unthinkingly. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದೆ, ನಿಜ ಏನು ಅಂತ ಗೊತ್ತಿಲ್ಲದ ರೀತಿಯಲ್ಲಿ ವ್ಯಕ್ತಪಡ್ತಾ ಹೋದಾಗ ವ್ಯಕ್ತಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವನಲ್ಲಿ ಇಮೋಷನ್ ಮೆಚುರಿಟಿ ಬರದೇ ಹೋಗ್ಬೋದು. ಈ ವಯಸ್ಸಲ್ಲಿ ಅಡಲಸೆಂಟ್ ದೇ ಶುಡ್ ಲರ್ನ್ ದಟ್ ಹೌ ಟು ಎಕ್ಸ್ಪ್ರೆಸ್ ದೇರ್ ಇಮೋಷನ್ಸ್ ಅಂಡ್ control their emotion. That is very important. So to get the emotional maturity, they should have a good balanced of education and proper environment. ಅವರಿಗೆ ಬೇಕಾದ ಸರಿಯಾದಂಥ ವಾತಾವರಣಗಳು, ಪ್ರಯತ್ನ ದೋಷ ವಿಧಾನದಿಂದ ತಂದೆ ತಾಯಿಗಳು, ಟೀಚರ್ಸ್, ಎಸ್ಪೆಷಲಿ ಫ್ರೆಂಡ್ಸ್ ಎಕ್ಸೆಟ್ರಾ, they play an important role in the development of emotional maturity with the adolescent. So ಈ ವಯಸ್ಸಲ್ಲಿ ಅವರಿಗೆ ಆಗುವಂಥ ಈ ಒಂದು ಬದಲಾವಣೆಯನ್ನು ಅವರು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ಅವರು ಉತ್ತಮವಾದ ಒಂದು ಪ್ರಜೆಯಾಗಿ ಬೆಳೀಲಿಕ್ಕೆ ಅವರಿಗೆ ಅವಕಾಶಗಳು ಆಗ್ತದೆ.